ಕೊಡಗು ಪ್ರವಾಸ ಉದ್ಯಮಕ್ಕೆ ಹೆಸರುವಾಸಿ. ಇಲ್ಲಿನ ಸುಂದರವಾದ ಪ್ರಕೃತಿ ಸೌಂದರ್ಯಕ್ಕೆ ಮನಸೋಲದ ಜನರಿಲ್ಲ. ಅಂತೆಯೇ ಬೇರೆ ಬೇರೆ ಊರುಗಳಿಂದ ಇಲ್ಲಿಗೆ ಅಂದರೆ ನಮ್ಮ ಕೊಡಗಿಗೆ ಬಂದು ಇಲ್ಲಿಯ ಪ್ರಕೃತಿಯ ಸೌಂದರ್ಯವನ್ನು ಸವಿದು ಹೋಗುವುದು ಇತ್ತೀಚೆಗೆ ಒಂದು ಹವ್ಯಾಸವಾಗಿದೆ. ಬಂದವರು ಪ್ರಕೃತಿ ವೀಕ್ಷಣೆ ಜೊತೆಗೆ ಕೆಲವೊಂದು ಧಾರ್ಮಿಕ ಕ್ಷೇತ್ರಗಳಿಗೂ ವಿಸಿಟ್ ಕೊಟ್ಟು ತಮ್ಮ ತಮ್ಮ ಊರಿಗೆ ತೆರಳುತ್ತಾರೆ. ಅಂತಹ ಒಂದು ಸ್ಥಳಗಳಲ್ಲಿ ನಮ್ಮ ಭಾಗಮಂಡಲವು ಒಂದು. ಪ್ರವಾಸಿ ತಾಣ ಅಲ್ಲದಿದ್ದರೂ ಯಾರೇ ಕೊಡಗಿಗೆ ಬಂದರೂ ಭಾಗಮಂಡಲದ ಭಗಂಡೇಶ್ವರನ ಅನುಗ್ರಹ ಪಡೆಯದೆ ಕೊಡಗಿನಿಂದ ತೆರಳುವವರು ಬರು ವಿರಳ. ಕೊಡಗಿನ ಜಿಲ್ಲಾಡಳಿತ ಪ್ರದೇಶವಾದ ಮಡಿಕೇರಿಯಿಂದ ಕೇವಲ 38 ಕಿಲೋಮೀಟರ್ ದೂರದಲ್ಲಿರುವ ಈ ಪ್ರದೇಶವೇ ಭಾಗಮಂಡಲದ ಭಗಂಡೇಶ್ವರ. ಅಷ್ಟೇ ಅಲ್ಲದೆ ಕೇರಳ ಗಡಿಯಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ ಈ ಭಾಗಕ್ಕೆ ಕೇರಳ ದಕ್ಷಿಣ ಕನ್ನಡ ಜಿಲ್ಲೆಯೆಂದಳು ಜನರ ಆಗಮನ ಮಾಮೂಲಿ. ಅಷ್ಟೇ ಅಲ್ಲದೆ ತಮಿಳುನಾಡಿನಿಂದಲೂ ಸಾಕಷ್ಟು ಜನ ಬರುತ್ತಿರುತ್ತಾರೆ. ಭಾಗಮಂಡಲ ಎಂದರೆ ಸಣ್ಣ ಊರು. ಇದರ ಮಧ್ಯಭಾಗದಲ್ಲಿದೆ ಈ ದೇವಸ್ಥಾನ. ದಿನಕ್ಕೆ ಸಾವಿರಾರು ಭಕ್ತರು ಬಂದು ಪುಣ್ಯ ಪ್ರಾಪ್ತಿ ಮಾಡಿಕೊಂಡು ಹೋಗುತ್ತಿರುತ್ತಾರೆ. ಭಾಗಮಂಡಲವು ಇಂದು ನಿನ್ನೆಯ ಕ್ಷೇತ್ರವಾಗಿರದೆ ಸಾವಿರಾರು ಪುರಾಣ ವರುಷಗಳುಳ್ಳ ಪುಣ್ಯಕ್ಷೇತ್ರ. ಭಗಂಡ ಋಷಿ ತಪಸ್ಸು ಮಾಡಿದ ಪವಿತ್ರ ಕ್ಷೇತ್ರ. ಇಲ್ಲಿ ಭಗಂಡ ಋಷಿಗೆ ಶ್ರೀಸ್ಕಂದ ದೇವರು ಒಲಿದು ವರವಿತ್ತುದರ ಬಗ್ಗೆಯೂ ಪುರಾಣದಲ್ಲಿದೆ. ಭಗಂಡ ಮುನಿಗಳು ಪ್ರತಿಷ್ಠೆ ಮಾಡಿದ ಶಿವಲಿಂಗವೆಲ್ಲಿ ಭಗಂಡೇಶ್ವರವೆಂದು ಇತಿಹಾಸ ಪ್ರಸಿದ್ಧಿಯನ್ನು ಪಡೆದಿದೆ. ಈ ಕ್ಷೇತ್ರದಲ್ಲಿ ಭಗಂಡ ಮುನಿಗಳು ನೆಲೆಸಿ ಈಶ್ವರನ ಆರಾಧ್ಯ ಮಾಡಿದ್ದಕ್ಕಾಗಿ ಭಗಂಡೇಶ್ವರವೆಂದು ಪ್ರಸಿದ್ಧಿ ಪಡೆದು ಹಾಗೆಯೇ ಮುಂದೊಂದು ದಿನ ಈ ಊರಿಗೆ ಭಾಗಮಂಡಲವೆಂಬ ಹೆಸರು ಬಂತು ಎನ್ನುತ್ತಾರೆ ಊರಿನ ತಿಳಿದವರು. ಇಲ್ಲಿ ಭಗಂಡೇಶ್ವರ ದೇವಸ್ಥಾನದಲ್ಲಿ ಒಳಭಾಗದಲ್ಲಿ ಶ್ರೀ ಸುಬ್ರಹ್ಮಣ್ಯ ಮತ್ತು ಮಹಾವಿಷ್ಣುವಿನ ದೇಗುಲವಿದೆ. ಅಷ್ಟೇ ಅಲ್ಲದೆ ಈಶ್ವರನ ಪುತ್ರನಾದ ಶ್ರೀ ಮಹಾಗಣಪತಿಯ ದೇಗುಲವು ಹೊರ ಆವರಣದಲ್ಲಿದೆ. ದೇವಸ್ಥಾನದ ಒಳಗೆ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶವಿಲ್ಲ. ಆದರೆ ಒಳಭಾಗದಲ್ಲಿ ವಾತಾವರಣವಂತೂ ಭಕ್ತಿ ಭಾವದಿಂದ ಮನಪೂರ್ವಕವಾಗಿ ದೇವರಿಗೆ ಕೈ ಎತ್ತಿ ಮುಗಿಯುವಂತೆ ಮಾಡುತ್ತದೆ. ಗರ್ಭಗುಡಿಗೆ ಎದುರಾಗಿ ನಂದಿ ಇದೆ. ಅಷ್ಟೇ ಅಲ್ಲದೆ ಭಾಗಮಂಡಲ ಎಂದರೆ ಮಳೆಗೆ ಹೆಸರುವಾಸಿ. ಸ್ವಲ್ಪ ಮಳೆಯಾದರೂ 2-3 ಊರುಗಳ ಸಂಪರ್ಕ ಕಡಿದು ಹೋಗುತ್ತಿತ್ತು. ಯಾಕೆಂದರೆ ಇಲ್ಲಿರುವ ನದಿಗಳು ಹಾಗಾಗಿ. ಜನರ ಕಷ್ಟದ ಭವಣೆಯನ್ನ ನೋಡುತ್ತಾ ಜಲ ಸಂಪನ್ಮೂಲ ಇಲಾಖೆ, ಕಾವೇರಿ ನೀರಾವರಿ ನಿಗಮ ನಿಯಮಿತರ ಪರವಾಗಿ ಭಾಗಮಂಡಲದಲ್ಲಿ ಮಡಿಕೇರಿ ತಲಕಾವೇರಿ ಹಾಗೂ ನಾಪೊಕ್ಲು ತಲಕಾವೇರಿ ರಸ್ತೆಗಳ ಛೇದಕದಲ್ಲಿ ನದಿಗೆ ಅಡ್ಡಲಾಗಿ ಮೇಲು ಸೇತುವೆ ಹಾಗೂ ಈ ನದಿಗಳ ದಡದಲ್ಲಿ ಸುಂದರವಾದ ಕೈತೋಟವನ್ನು ನಿರ್ಮಿಸಲಾಗಿದೆ. ಈ ಮೇಲು ಸೇತುವೆ ಹಾಗೂ ಕೈದೋಟದಿಂದಾಗಿ ಭಾಗಮಂಡಲದ ಆಕರ್ಷಣೆ ಇನ್ನಷ್ಟು ಹೆಚ್ಚಿದೆ ಎನ್ನುವುದರಲ್ಲಿ ತಪ್ಪಿಲ್ಲ. ಅಷ್ಟೇ ಅಲ್ಲದೆ ಇದು ಇತ್ತೀಚೆಗಷ್ಟೇ ಲೋಕಾರ್ಪಣೆಗೈದಿದೆ. ಇದನ್ನು ಲೋಕಾರ್ಪಣೆ ಮಾಡಿದವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು. ಈ ಮೇಲ್ಸೇತುವೆ ಕೊಡಗಿನ ಮೊದಲ ಹಾಗೂ ಉದ್ದವಾದ ಮೇಲ್ಸೇತುವೆ ಎನ್ನುವ ಹೆಸರಿಗೆ ಭಾಜನವಾಗಿದೆ. ತಲಕಾವೇರಿಯಲ್ಲಿ ಉಗಮಗೊಂಡ ಕಾವೇರಿ ನದಿಯು ಕಾಡು ಬೆಟ್ಟ ಗುಡ್ಡಗಳನ್ನೊಳಗೊಂಡ ತಲಕಾವೇರಿಯಿಂದ ಭಾಗಮಂಡಲಕ್ಕೆ ಹರಿದು ಬರುತ್ತಾಳೆ. ಅಷ್ಟೇ ಅಲ್ಲದೆ ಮುಂದೆ ಇಲ್ಲಿಂದ ಕಾವೇರಿ ನದಿಯಾಗಿ ಎಲ್ಲರ ನೀರಿನ ಭವಣೆಯನ್ನು ನೀಗಿಸುತ್ತಾಳೆ. ಹೌದು, ಕಾವೇರಿ ನದಿಯ ಬಗ್ಗೆ ನೀವೆಲ್ಲರೂ ಕೇಳಿರುತ್ತೀರ. ಯಾಕೆಂದರೆ ಈ ನದಿಯಿಂದಾಗಿ ಲಕ್ಷಾಂತರ ಬರಡು ಭೂಮಿಯಿಂದ ಭತ್ತ ಕೃಷಿ ಬೆಳೆದು ಹೊಟ್ಟೆ ತುಂಬಿಸಿಕೊಂಡರೆ ಸಾವಿರಾರು ಕೃಷಿ ಭೂಮಿಯಾಗಿ ರೈತರ ಜೀವನದ ಆರಾಧ್ಯ ದೈವವಾಗಿ ಎನಿಸಿಕೊಂಡಿದ್ದಾಳೆ ನಮ್ಮೂರ ಕಾವೇರಿ ಮಾತೆ.
ಇವಳು ಇಲ್ಲಿ ಹುಟ್ಟಿ ಸುಮಾರು 800 ಕಿಲೋಮೀಟರ್ ದೂರ ಹರಿದು ನಮ್ಮ ಪಕ್ಕದ ರಾಜ್ಯವಾದ ತಮಿಳುನಾಡಿಗೆ ಹರಿದು ಅಲ್ಲಿನ ಜನತೆಗೂ ನೀರಿನ ಕಷ್ಟವನ್ನು ನೀಗಿಸಿದ್ದಾಳೆ. ಕೊನೆಗೊಂದು ದಿನ ಅರಬ್ಬಿ ಸಮುದ್ರಕ್ಕೆ ಸೇರುವಳು ನಮ್ಮೂರ ಗಂಗೆ. ಇಲ್ಲಿ ಭಗಂಡೇಶ್ವರನ ದೇವಸ್ಥಾನದ ಮುಂಭಾಗದಲ್ಲಿ ಕಾವೇರಿ ಮಾತ್ರವಲ್ಲದೆ ಕನ್ನಿಕೆ ಹಾಗೂ ಸುಜ್ಯೋತಿ ಎಂಬ ನದಿಗಳು ಹರಿಯುತ್ತದೆ. ಒಂದು ಬದಿಯಿಂದ ಕನ್ನಿಕೆ ಹರಿದರೆ ಇನ್ನೊಂದು ಬದಿಯಿಂದ ಕಾವೇರಿ ಬಂದು ಆದರೆ ಮಧ್ಯದಲ್ಲಿ ಅಂತರ್ಗಾಮಿಯಾಗಿ ಉಗಮಗೊಳ್ಳುವಳು ನಮ್ಮೂರ ನದಿ ಸುಜ್ಯೋತಿ. ಹೌದು, ಇಲ್ಲಿ 3 ನದಿಗಳು ಸಂಗಮ ಆಗುವುದರಿಂದ ಇಲ್ಲಿಗೆ ತ್ರಿವೇಣಿ ಸಂಗಮ ಎಂದು ಹೆಸರಿದೆ. ಈ ಸಂಗಮದಲ್ಲಿ ಮಿಂದರೆ ಹಲವಾರು ಸಕಲ ಪಾಪ ಕರ್ಮ ನಿವಾರಣೆಯಾಗುತ್ತದೆ ಎನ್ನುವರು ಹಾಗೂ ಇಲ್ಲಿಯವರ ದೃಢವಾದ ನಂಬಿಕೆ ಎನ್ನುವುದು ಇಂದು ನಿನ್ನೆಯದಲ್ಲ, ಸಾವಿರಾರು ವರ್ಷಗಳ ಹಿಂದೆಯಿಂದ ಬಂದಿರುವಂತಹದ್ದು. ಈ ತ್ರಿವೇಣಿ ಸಂಗಮದಿಂದಾಗಿ ಭಾಗಮಂಡಲಕ್ಕೆ ದಕ್ಷಿಣ ಪ್ರಯಾಗ ಎನ್ನುವ ಹೆಸರಿದೆ. ಸುಜ್ಯೋತಿ ನದಿಯು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ, ಯಾಕೆಂದರೆ ಅದೊಂದು ಗುಪ್ತಗಾಮಿನಿ. ಅದರ ಪಕ್ಕದಲ್ಲಿ ಇನ್ನೊಂದು ಭಾಗದಲ್ಲಿ, ಅಂದರೆ ನದಿಯ ಇನ್ನೊಂದು ಭಾಗದಲ್ಲಿ ಪ್ರೇತವನವಿದೆ. ಇಲ್ಲಿ ನಮ್ಮ ಹಿರಿಯರು, ಅಂದರೆ ದೈವಾಧೀನರಾದ ನಮ್ಮ ಹಿರಿಯರಿಗೆ ಇಲ್ಲಿ ತರ್ಪಣ ಬಿಟ್ಟು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಎದುರುಗಡೆ ಇರುವ ಭಗಂಡೇಶ್ವರ ದೇವಸ್ಥಾನದಲ್ಲಿ ಶಾಂತಿ ಪೂಜೆ ಮಾಡಿಸಿದರೆ ನಮ್ಮ ಹಿರಿಯರಿಗೆ ಸ್ವರ್ಗ ಪ್ರಾಪ್ತಿಯಾಗುವುದೆಂಬ ನಂಬಿಕೆಯು ಇಂದು ನಿನ್ನೆಯದಲ್ಲ. ಅಷ್ಟಲ್ಲದೆ ಕೊಡಗು, ದಕ್ಷಿಣ ಕನ್ನಡ, ಕೇರಳದ ಕೆಲವೊಂದು ಭಾಗದವರು ಇಲ್ಲಿ ಬಂದು ತಮ್ಮ ದೈವಾಧೀನರಾದ ನಮ್ಮ ಹಿರಿಯರಿಗೆ ತರ್ಪಣ ಬಿಡುವುದು ಸರ್ವೇ ಸಾಮಾನ್ಯ. ಪ್ರೇತವನದ ಪಕ್ಕದಲ್ಲಿಯೇ ವಾಹನ ನಿಲುಗಡೆಗೆ ಸುಂದರವಾದ ಜಾಗವಿದೆ. ವಾಹನ ನಿಲುಗಡೆಯ ಪಕ್ಕದಲ್ಲಿ ಚೌಂಡಿಕಳ ಇದೆ ಹಾಗೂ ಇಲ್ಲಿ ವರ್ಷಕ್ಕೊಮ್ಮೆ ವಾರ್ಷಿಕ ನೇಮೋತ್ಸವವು ನಡೆಯುತ್ತದೆ. ಅಷ್ಟೇ ಅಲ್ಲದೆ ಭೂಮಿಯ ಒಡೆಯ ನಾಗದೇವತೆಗಳು, ಇದೆಲ್ಲ ವಿಷಯ ನಿಮಗೆಲ್ಲರಿಗೂ ತಿಳಿಯುವಂಥದ್ದೇ. ಹಾಗಾಗಿ ಇಲ್ಲೂ ಕೂಡ ನಾಗದೇವರ ಬಿಂಬವಿದೆ. ಹಾಗಾಗಿ ಪ್ರಸ್ತುತವಾಗಿ ನಾನಿಲ್ಲಿರುವೆ ಎನ್ನುವುದರ ಸಾಂಕೇತಿಕವಾಗಿ ನಾಗದೇವರು ಆಗಾಗ ಕಾಣಸಿಗುವರು. ಆದರೆ ಎಂದೆಂದಿಗೂ ಅವರಿಂದಾಗಲಿ ನಮ್ಮಿಂದಾಗಲಿ ಅವರಿಗೆ ಯಾವುದೇ ತೊಂದರೆ ಹಾನಿಯುಂಟು ಮಾಡದಿರುವುದು ನಮಗೆಲ್ಲ ಗೊತ್ತೇ ಇರುವಂತಹ ವಿಚಾರ. ತ್ರಿವೇಣಿ ಸಂಗಮದ ಇನ್ನೊಂದು ದಡದಲ್ಲಿ ಬೃಹತ್ ಆಕಾರದ ಹೆಮ್ಮರವಾಗಿ ಬೆಳೆದ ಅಶ್ವತ್ಥ ಮರವಿದೆ. ಹಿರಿಯರಿಗೆ ತರ್ಪಣ ಬಿಟ್ಟು ತ್ರಿವೇಣಿ ಅಂದರೆ ಕಾವೇರಿ, ಕನ್ನಿಕೆ ಹಾಗೂ ಸುಜ್ಯೋತಿ ಸಂಗಮದಲ್ಲಿ ಮಿಂದೆದ್ದು ಈ ಅಶ್ವತ್ಥ ಮರಕ್ಕೆ 7 ಸುತ್ತು ಹಾಕಬೇಕೆಂಬ ನಂಬಿಕೆಯೂ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ಪಕ್ಕದಲ್ಲಿಯೇ ಶಿವಲಿಂಗ ಹೊಂದಿದೆ ಮತ್ತು ನಾಗದೇವರ ಕಲ್ಲಿನ ಕೆತ್ತನೆಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಸುಂದರ ಕೈತೋಟದ ಮಧ್ಯದಲ್ಲಿ ಇಲ್ಲಿರುವ ದೇವರಿಗೆ ಭಕ್ತಿಯಿಂದ ಕೈಮುಗಿದು ನಿಂತರೆ ತನ್ನೆಲ್ಲ ಕಷ್ಟಗಳು ಮಾಯವಾಗುವುದರಲ್ಲಿ ಏನೂ ಅನುಮಾನವಿಲ್ಲ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದರೆ ಹಲವಾರು ಚರ್ಮ ರೋಗಗಳು ಮಾಯವಾಗುವುದೆಂಬ ನಂಬಿಕೆಯೂ ಇದೆ. ಇದು ಗಂಗೆಯಷ್ಟೇ ಶ್ರೇಷ್ಠವಾಗಿರುವುದರಿಂದ ಕಾಶಿ ಯಾತ್ರೆಯನ್ನು ಮಾಡಲಾಗದವರು ಇಲ್ಲಿಗೆ ಬಂದು ಪವಿತ್ರ ಸ್ನಾನ ಮಾಡುವುದರಿಂದ ಕಾಶಿ ಯಾತ್ರೆಯಷ್ಟೇ ಫಲ ನೀಡುತ್ತದೆ ಎನ್ನುತ್ತಾರೆ ತಿಳಿದವರು. ಹಾಗಾಗಿ ಇದನ್ನು ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿಯೂ ಪರಿಗಣಿಸಲಾಗಿದೆ. ಅಷ್ಟೇ ಅಲ್ಲದೆ ಮದುವೆಯಾಗಿ ಪತಿ ಪತ್ನಿಯರಿಬ್ಬರೂ ಬಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಒಲಿತು ಎನ್ನುತ್ತಾರೆ. ಹಾಗಾಗಿ ಕೊಡಗಿನ ಭಾಗದವರು ಮದುವೆಯಾದ ಮೊದಲ ಬಾರಿ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಅಂದರೆ ತ್ರಿವೇಣಿ ಸಂಗಮದಲ್ಲಿ ಬಂದು
ತೀರ್ಥಸ್ನಾನ ಮಾಡುವಂತಹದ್ದು ನಂಬಿಕೆ ಇದೆ. ಇಷ್ಟೆಲ್ಲ ಆದರೆ ಶಿವರಾತ್ರಿಯ ದಿನದಂದು ಈ ದೇವಸ್ಥಾನದ ಅಲಂಕಾರವನ್ನು ನೋಡಲು ಕಣ್ಣುಗಳೆರಡೆ ಸಾಲದು. ಅಂದು ಇಲ್ಲಿ ದೇವರಿಗೆ ವಿಶೇಷ ಪೂಜೆಗಳಿರುತ್ತದೆ. ಹೊರಾಂಗಣದಲ್ಲಿ 2 ಬೃಹತ್ತಾಕಾರದ ಲಕ್ಷ ದೀಪಗಳಿವೆ. ಈ ದೀಪಕ್ಕೆ ಎಳ್ಳೆಣ್ಣೆ ಹೊಯ್ದರೆ ನಮ್ಮ ಕಷ್ಟಗಳು ಕಡೆದು ಮಾಯವಾಗುತ್ತದೆ ಅಲ್ಲದೆ ಅದರಿಂದ ಸ್ವಲ್ಪ ಎಣ್ಣೆ ತೆಗೆದುಕೊಂಡು ಮನೆಗೆ ಹೋಗಿ ಮುಂದೊಂದು ದಿನ ನಮ್ಮ ಕೈಕಾಲು ಸೆಳೆತ ನೋವುಂಟಾದಾಗ ಆ ಎಣ್ಣೆ ಹಚ್ಚುವುದರಿಂದ ನೋವುಗಳು ಮಾಯವಾಗುತ್ತದೆ ಎನ್ನುವ ನಂಬಿಕೆಯು ಬಹಳ ಪುರಾತನವಾದುದು. ಇಲ್ಲಿ ದೇವರಿಗೆ 3 ಹೊತ್ತು ದಿನನಿತ್ಯವೂ ಪೂಜೆ ನಡೆಯುತ್ತದೆ. ಮಳೆಗಾಲದಲ್ಲಿ ಸಹ ತ್ರಿವೇಣಿ ಸಂಗಮದ ನೀರು ದೇವರ ಗುಡಿಯವರೆಗೂ ಬಂದಿದ್ದಾಗ ಅರ್ಚಕರು ಬಂದು ದೇವರಿಗೆ ನಿತ್ಯ ಪೂಜೆಯನ್ನು ಸಲ್ಲಿಸುತ್ತಿದ್ದರು. ಇಲ್ಲಿ ದಿನನಿತ್ಯಗಳಲ್ಲಿ ಮಹಾಪೂಜೆ, ರುದ್ರಾಭಿಷೇಕ, ಕ್ಷೀರಾಭಿಷೇಕ, ಧಾರಾಭಿಷೇಕ, ಬಿಲ್ವಪತ್ರಾರ್ಚನೆ, ತುಳಸಿ ಅರ್ಚನೆ, ಅಪ್ಪಕಜ್ಜಾಯ ಸೇವೆ, ಪಂಚಕಜ್ಜಾಯ, ಹಣ್ಣುಕಾಯಿ ಸೇವೆ, ಕರ್ಪೂರ ಮಂಗಳಾರತಿ ಮುಂತಾದ ಸೇವೆ ಹಾಗೂ ಶಾಂತಿ ಪೂಜೆ ಬಹುಮುಖ್ಯ. ಅಷ್ಟೇ ಅಲ್ಲದೆ ಇಲ್ಲಿ ಹಸಿದು ಬಂದವರಿಗೆ ದಿನನಿತ್ಯವೂ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಇದೆ. ನವೆಂಬರ್ ಡಿಸೆಂಬರ್ ಟೈಮಲ್ಲಂತೂ ಜನರು ಹೆಚ್ಚಿರುತ್ತಾರೆ. ಯಾಕೆಂದರೆ ಶಾಲಾ ಮಕ್ಕಳ ಪ್ರವಾಸದ ಗಾಡಿಯೊಂದು ದಿನಕ್ಕೆ 100ರ ಗಡಿ ದಾಟಬಹುದು. ಸಂಕ್ರಮಣದ ಕಾಲದಲ್ಲೂ ಸಾಕಷ್ಟು ಜನರು ತ್ರಿವೇಣಿಯಲ್ಲಿ ಮಿಂದೆದ್ದು ಬಗಂಡೇಶ್ವರನಿಗೆ ಭಕ್ತಿಯಿಂದ ಕೈಮುಗಿದು ತೆರಳುತ್ತಾರೆ. ಪಿತೃ ತರ್ಪಣ ಮಾಡುವುದರಿಂದ ಪಿತೃ ಅಮಾವಾಸ್ಯೆಯಂದು ಸಾವಿರಾರು ಭಕ್ತರು ತಮ್ಮ ಹಿರಿಯರಿಗೆ ತರ್ಪಣ ಬಿಟ್ಟು ಸ್ವರ್ಗ ಪ್ರಾಪ್ತಿಯಾಗಲಿ ಎನ್ನುವರು. ಭೋಜನಾಲಯದಲ್ಲಿ ಒಂದು ಸಣ್ಣದೊಂದು ಬೋರ್ಡಿತ್ತು. ಬಲು ಇಷ್ಟವಾದ ಬೋರ್ಡ್. ಅನ್ನ ಪರಬ್ರಹ್ಮ ವಸ್ತು. ಪ್ರತಿಯೊಂದು ಅಗಳುಗಳಿಗೂ ಜೀವ ನೀಡುವ ಶಕ್ತಿ ಇದೆ. ಅಗತ್ಯಕ್ಕಿಂತ ಹೆಚ್ಚಾಗಿ ಬಡಿಸಿಕೊಂಡು ಚೆಲ್ಲಲು ಅವಕಾಶ ನೀಡದಿರಿ. ಹೆಚ್ಚಾದ ಅಡುಗೆಯನ್ನು ಅಗತ್ಯವಿರುವವರಿಗೆ ದಾನ ಮಾಡಿ ಪುಣ್ಯ ಲಭಿಸುವುದೆಂದು. ಈ ಊರಿನವಳಾಗಿ ಇಲ್ಲಿಯ ಬಗ್ಗೆ ವಿಚಾರವನ್ನು ಸಂಕ್ಷಿಪ್ತವಾಗಿ ಜನರ ಮುಂದಿಡಲು ಪ್ರಯತ್ನಿಸಿದ್ದೇನೆ. ಇಷ್ಟೆಲ್ಲ ವಿಚಾರವನ್ನು ಶಂಕರನಾರಾಯಣ್ ಭಟ್ರವರ ಪುಸ್ತಕ ಓದಿ ತಿಳಿದು ಮತ್ತು ದೇವಸ್ಥಾನದ ಕೆಲವೊಂದು ಸಿಬ್ಬಂದಿಗಳು ತಮಗೆ ಅರಿತಿರುವ ಸತ್ಯತೆಯ ಬಗ್ಗೆ ಮನಬಿಚ್ಚಿ ತಿಳಿಸಿ ನನಗೆ ಸಹಕರಿಸಿದ್ದಾರೆ. ಅವರಿಗೆಲ್ಲರಿಗೂ ನನ್ನ ಮನದಾಳದ ವಂದನೆ ಹಾಗೂ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ.